ಇವತ್ತು ನಾವು ಹೋಗ್ತಿರುವಂತಹ ಸ್ಥಳ ಯಾವುದಂತಂದ್ರೆ ಯಲ್ಲಾಲಿಂಗ ಮಹಾರಾಜರು ಸ್ಮಶಾನವನ್ನೇ ಭೂಕೈಲಾಸವನ್ನಾಗಿ ಮಾಡಿರುವಂತಹ ಮುಗಳಕೋಡ ಗ್ರಾಮಕ್ಕೆ. ಈ ಮಠ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಅದನ್ನ ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಅದರ ಸಂಪೂರ್ಣ ಚಿತ್ರಣವನ್ನ, ಹಾಗೆ ಅದರ ಇತಿಹಾಸವನ್ನ, ಹಾಗೆ ಅದ್ರ ಜೊತೆನೆ ಇಲ್ಲಿ ನಡೆದಿರುವಂತಹ ಪವಾಡಗಳ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಎಲ್ಲರೂ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ವಿಡಿಯೋನ ಮೊದಲೇ ಬಾರಿಗೆ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಿ ಎಲ್ಲರೂ? ಸೊ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತ ಸ್ಥಳ ಉತ್ತರ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳವಾದಂತ ಮುಗಳಕೋಡು ಪ್ಲೇಸ್ ಬಂದ್ಬಿಟ್ಟು ರಾಯಬಾಗ್ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ಯಾವ ತರ ಇದೆ ಅಂತ ನಿಮ್ಗೂ ತೋರಿಸ್ತೀನಿ. ಬನ್ನಿ ಎಲ್ಲರೂ ಸೇರಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ರಿ, ದೇವಸ್ಥಾನದ ಎಲ್ಲಾ ಫಂಕ್ಷನ್ಗಳು ಈ ಸ್ಟೇಜ್ ಮೇಲೆ ನಡೀತಾವ ನೋಡ್ರಿ. ಇದು ನೋಡ್ರಿ ಎಷ್ಟು ದೊಡ್ಡದಾಗಿದೆ ಸ್ಟೇಜು. ಹೊರಗಡೆಯಿಂದ ಶ್ರೀಮಠ ಯಾವ ತರ ಕಾಣುತ್ತೆ ಅಂತ ಒಂದು ಚಿತ್ರಣವನ್ನ ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಅದಾದ್ಮೇಲೆ ಒಳಗಡೆ ಹೋಗಿ ಯಲ್ಲಾಲಿಂಗ ಅಜ್ಜರ ದರ್ಶನ ಮಾಡ್ಕೊಂಡು ಅವರು ಓಡಾಡಿರುವಂತ ಕಾರನ್ನು ನೋಡ್ಕೊಂಡ್ ಬರೋಣ. ಇದು ಯಲ್ಲಾಲಿಂಗೇಶ್ವರ ಅಜ್ಜರ ಅನುಭವ ಮಂಟಪ ರೀ. ಒಳಗಡೆ ಅದ್ಭುತವಾಗಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಎಲ್ಲರೂ ದೇವಸ್ಥಾನಗಳಿಗೆ ಹೋಗೋಣ. ಯಲ್ಲಾಲಿಂಗಜ್ಜರ ದರ್ಶನ ಮಾಡ್ಕೊಳ್ಳೋಣ, ಹಾಗೆ ಸಂಪೂರ್ಣವಾಗಿ ದೇವಸ್ಥಾನವನ್ನ ನೋಡ್ಕೊಂಡ್ ಬರೋಣ. ಹಾಗೆ ಈ ಸಾನ್ನಿಧ್ಯದ ಮಹತ್ವದ ಬಗ್ಗೆ ಹೇಳ್ಬೇಕಂತಂದ್ರೆ, ಗುರುವೇ ಶಿಷ್ಯನಾಗಿ ಹುಟ್ಟಿ ಬಂದಿರುವಂತ ಮಹಾನ್ ಕ್ಷೇತ್ರ ರೀ ಇದು. ಮೊದಲನೇ ಜನ್ಮದಲ್ಲಿ ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಯಲ್ಲಾಲಿಂಗೇಶ್ವರರ ಗುರುವಾಗಿರ್ತಾರೆ. ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಕೊಟ್ಟ ಮಾತಿನಂತೆ ಮುಂದಿನ ಜನ್ಮದಲ್ಲಿ ಯಲ್ಲಾಲಿಂಗೇಶ್ವರರ ಶಿಷ್ಯರಾಗಿ ಮರುಜನ್ಮವನ್ನ ಪಡಿತಾರೆ. ಅವರೇ ಶ್ರೀ ಸಿದ್ದರಾಮೇಶ್ವರರು. ಬನ್ನಿ ಸಿದ್ದರಾಮೇಶ್ವರರ ಒಂದು ಪವಾಡದ ಬಗ್ಗೆ ಒಂದು ಪುಟ್ಟ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಒಂದ್ಸಾರಿ ಕಾರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ದಾರಿ ಮಧ್ಯದಲ್ಲಿ ಕಾರು ಕೆಟ್ಟು ನಿಂತೋಗುತ್ತೆ. ಆವಾಗ ಚೆಕ್ ಮಾಡಿದಾಗ ಡ್ರೈವರ್ಗೆ ಕಾರಲ್ಲಿ ಪೆಟ್ರೋಲ್ ಖಾಲಿಯಾಗಿರೋದು ಗೊತ್ತಾಗುತ್ತೆ. ಸೊ ಅವಾಗ ಅಜ್ಜರಿಗೆ ಡ್ರೈವರ್ ಹೇಳ್ತಾನೆ, ಅಜ್ಜರ ಕಾರಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ ಅಂತ ಹೇಳಿ. ಹೌದಾ ಅಂತೇಳಿ ಸಿದ್ದರಾಮೇಶ್ವರ ಮಹಾರಾಜರು ಒಂದ್ಸಾರಿ ಯೋಚನೆ ಮಾಡಿ ಆ ಒಂದು ಕಾರಲ್ಲಿ ಆ ಕಡೆ ಈ ಕಡೆ ನೋಡಿದಾಗ ಒಂದು ಕ್ಯಾನ್ ಕಾಣತ್ತೆ ಅವ್ರಿಗೆ. ಆವಾಗ ಡ್ರೈವರ್ನ ಕೇಳ್ತಾರೆ, ಈ ಕ್ಯಾನ್ ಅಲ್ಲಿ ಏನಿದೆ ಅಂತ. ಅವನು ಹೇಳ್ತಾನೆ ಡ್ರೈವರು, ಈ ಕ್ಯಾನ್ ಅಲ್ಲಿ 5 ಲೀಟರ್ ನೀರಿದೆ ಅಜ್ಜಾರ, ಇದು ರೇಡಿಯೇಟರ್ಗೆ ಹಾಕಕ್ಕೆ ಅಂತಾನೆ ನಾನು ಇಟ್ಟಿದ್ದೀನಿ ಅಂತ. ಆವಾಗ ಆ ಕ್ಯಾನ್ ಅನ್ನ ಕೊಡು ಅಂತ ಹೇಳ್ತಾರೆ. ಆ ಕ್ಯಾನ್ ಅನ್ನ ತಗೊಂಡು ಅವ್ರ ಗುರುಗಳಾದ ಯಲ್ಲಾಲಿಂಗೇಶ್ವರರ ಧ್ಯಾನವನ್ನ ಮಾಡಿ ಈ ಕ್ಯಾನ್ ಅಲ್ಲಿರೋ ನೀರನ್ನ ಪೆಟ್ರೋಲ್ ಟ್ಯಾಂಕ್ಗೆ ಹಾಕು ಅಂತ ಡ್ರೈವರ್ಗೆ ಕೊಡ್ತಾರೆ. ಅವಾಗ ಡ್ರೈವರು ಸರಿ ರೀ ಅಜ್ಜಾರ ಅಂತ ಹೇಳಿ ಅವ್ರ ಮಾತಿನಂತೆ ಪೆಟ್ರೋಲ್ ಟ್ಯಾಂಕ್ಗೆ ಆ ನೀರನ್ನ ಸುರಿತಾನೆ. ಆವಾಗ ಡ್ರೈವರ್ಗೆ ಹೇಳ್ತಾರೆ, ಸರಿ ಕಾರ್ ಸ್ಟಾರ್ಟ್ ಮಾಡುವಾಗ ಹೋಗೋಣ ಕಾರ್ಯಕ್ರಮಕ್ಕೆ ಅಂತ. ಆವಾಗ ಅವನು ಕಾರ್ ಸ್ಟಾರ್ಟ್ ಮಾಡಿದಾಗ ವಿಸ್ಮಯಕಾರ ರೀತಿಯಲ್ಲಿ ಕಾರು ಚಲಿಸಕ್ಕೆ ಶುರು ಮಾಡುತ್ತೆ. ಹಾಗೆ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ರೀಚ್ ಆಗ್ತಾರೆ. ಅವಾಗ ಡ್ರೈವರ್ಗೆ ನಾನೊಬ್ಬ ದೊಡ್ಡ ಪವಾಡ ಪುರುಷ ಹಾಗೂ ದೈವ ಮಾನವರ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಅನುಭವ ಅವ್ರಿಗೆ ಅವತ್ತಾಗುತ್ತೆ. ಇದು ಒಂದು ಸಿದ್ದರಾಮೇಶ್ವರರು ಮಾಡಿರುವಂತ ಒಂದು ಪುಟ್ಟ ಪವಾಡದ ಕಥೆ ನೋಡ್ರಿ. ಯಲ್ಲಾಲಿಂಗೇಶ್ವರ ಮಠವು ಸದ್ಗುರು ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರ ಹಾಗೂ ಸದ್ಗುರು ಶ್ರೀ ಸಿದ್ದರಾಮೇಶ್ವರ ಮಹಾರಾಜರ ಕರ್ಮಭೂಮಿ. ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಹಿಂದೂ ಧಾರ್ಮಿಕ ಸ್ಥಳ. ಈಗ ನಾವು ಯಲ್ಲಾಲಿಂಗ ಮಹಾರಾಜರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಲ್ಲಾಲಿಂಗ ಮಹಾರಾಜರು ತಮ್ಮ ಗುರು ಸಿದ್ಧಲಿಂಗರ ಆಜ್ಞೆಯಂತೆ ಲೋಕ ಕಲ್ಯಾಣಕ್ಕಾಗಿ ಹೊರಟು ಬಂದು ಇಂದಿನ ಮುಗಳಕೋಡ ಮಠವಿರುವ ಅಂದಿನ ಕಾಲದ ಸ್ಮಶಾನದಂತಿದ್ದ ಜಾಗ
ಅಂದಿನ ಕಾಲದ ಜನರು ಇಲ್ಲಿ ಬಂದು ನೆಲೆ ನಿಂತಿದ್ದ ಎಲ್ಲಾ ಲಿಂಗರಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡುತ್ತಿದ್ದರು. ಕೆಲವರಂತೂ ಇವರನ್ನು ಕಂಡು ಹುಚ್ಚ ಎಂದು ಕರೆಯಲಾರಂಭಿಸಿದರು. ಇವೆಲ್ಲವನ್ನು ಸಹಿಸಿ ಅವರು ತಮ್ಮ ಕಾಯಕದಲ್ಲಿ ತೊಡಗಿಕೊಂಡಿದ್ದರು. ದಿನಗಳು ಕಳೆದಂತೆ ಅವರ ಒಂದೊಂದೇ ಪವಾಡಗಳನ್ನು ಕಂಡು ಜನರು ನಿಧಾನವಾಗಿ ಅವರನ್ನು ಒಪ್ಪಿಕೊಳ್ಳಲಾರಂಭಿಸಿದರು. ಕೊನೆಗೆ ಜನರು ತಮ್ಮ ಕಷ್ಟಗಳನ್ನು ಬಂದು ಅವರಲ್ಲಿ ಹೇಳಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಲಾರಂಭಿಸಿದರು. ಈಗಲೂ ಕೂಡ ಸಾವಿರಾರು ಭಕ್ತರು ಬಂದು ಯಲ್ಲಾಲಿಂಗ ಹಾಗೂ ಸಿದ್ದರಾಮೇಶ್ವರರ ಗದ್ದುಗೆಯ ಮುಂದೆ ನಿಂತು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ. ಈ ಇಬ್ಬರು ಬಳಸಿದಂತಹ ಕಾರು ಹಾಗೂ ಕನ್ನಡಕಗಳನ್ನು ಈಗಲೂ ನಾವು ಶ್ರೀಮಠದಲ್ಲಿ ನೋಡಬಹುದು. ಯಾವುದೇ ಜಾತಿ ಭೇದ ವರ್ಣವಿಲ್ಲದೆ ಎಲ್ಲರೂ ಒಂದೇ ಎಂದು ಸಮಾನತೆಯಲ್ಲಿ ಏಕತೆಯೆಂದು ಬಾಳುತ್ತಿದ್ದಾರೆ. ಈಗ ನೀವು ನೋಡ್ತಿರೋದು ಯಲ್ಲಾಲಿಂಗ ಮಹಾರಾಜರ ಕೈಲಾಸ ಮಂಟಪದಲ್ಲಿರುವ ಬೆಳ್ಳಿಯ ತೊಟ್ಟಿಲು. ಇದು ನೋಡಿ ಸ್ನೇಹಿತರೆ, ಯಲ್ಲಾಲಿಂಗ ಮಹಾರಾಜರು ಓಡಾಡುವುದಕ್ಕೆ ಅಂತ ಬಳಸಿದಂತಹ ಅಂಬಾಸೆಡರ್ ಕಾರು. ಇದನ್ನ ಇನ್ನೂ ಸಂರಕ್ಷಿಸಿ ಇಟ್ಟಿದ್ದಾರೆ. ಇದನ್ನ ಇವಾಗ್ಲೂ ನೋಡಕ್ಕೆ ನಿಮ್ಗೆ ಸಿಗುತ್ತೆ. ಈ ಮಠವನ್ನು ಈಗ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. 340ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಶ್ರೀಮಠದಲ್ಲಿ ನಿತ್ಯ ಅನ್ನದಾಸೋಹ, ಬೆಳಿಗ್ಗೆ ತಿಂಡಿಯಿಂದ ರಾತ್ರಿ 11 ಗಂಟೆವರೆಗೂ ಇಲ್ಲಿ ಅನ್ನದಾಸೋಹವನ್ನು ನಡೆಸಲಾಗ್ತದೆ. ಇವರೇ ನೋಡ್ರಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಇಲ್ಲಿ ಅನ್ನದಾಸೋಹ ನಿರಂತರವಾಗಿ ನಡೀತಿರತ್ರೆ. ಬೆಳಿಗ್ಗೆ ತಿಂಡಿಯಿಂದ ರಾತ್ರಿ 11 ಗಂಟೆ ಊಟದವರೆಗೂ ನಿರಂತರವಾಗಿ ನಡೀತಿರತ್ರೆ. ಇಲ್ಲಿ ಯಾವುದೇ ಸಮಯದಲ್ಲಿ ಬಂದ್ರೂ ನಿಮ್ಗೆ ಅನ್ನದ ಪ್ರಸಾದ ಸಿಕ್ಕೇ ಸಿಗತ್ರೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಂದ್ರೆ, ಪ್ರತಿ ವರ್ಷ ಶ್ರೀಮಠದಲ್ಲಿ ಅದ್ದೂರಿಯಾಗಿ 5 ದಿನಗಳ ಕಾಲ ಜಾತ್ರೆ ನಡೆಯುತ್ತಾರೆ. ಈ ಮಠದ ಸುತ್ತಮುತ್ತಲಿನ ಊರಿನ ಜನರು ತಮ್ಮ ಮನೆಯಿಂದಲೇ ತಮ್ಮ ಕೈಲಾದಷ್ಟು ರೊಟ್ಟಿಗಳನ್ನು ಮಾಡಿ ತಂದು ಈ ಶ್ರೀಮಠಕ್ಕೆ ಕೊಡ್ತಾರೆ. ಅದಕ್ಕಾಗಿ ಇದು ರೊಟ್ಟಿ ಜಾತ್ರೆ ಅಂತನ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಲ್ಲಾಲಿಂಗೇಶ್ವರರ ಅನುಭವ ಮಂಟಪ ರೀ.
ನೋಡ್ರಿ ಯಲ್ಲಾಲಿಂಗೇಶ್ವರ ಗುರುಗಳದು ಅನುಭವ ಮಂಟಪ ನೋಡ್ರಿ, ಎಷ್ಟು ಕಂಬಗಳದಾವು, ಯಾವ ತರ ಕಾಣತ್ ನೋಡ್ರಿ ಇದು. ಎಲ್ಲ ಒಂದ ಅಲೈನ್ಮೆಂಟ್ ಅಲ್ಲಿ ಕಾಣತ್ ನೋಡ್ರಿ, ಎಷ್ಟು ಕರೆಕ್ಟ್ ಆಗಿ ಮಾಡಿದಾರೆ. ನೀವು ಪ್ರತಿಯೊಂದು ಇದನ್ನ ತೋರ್ಸಿದ್ರು ಅಲೈನ್ಮೆಂಟ್ ಅದ ತರ ಅದ ನೋಡ್ರಿ, ಅಷ್ಟು ಚಂದ. ನಿಮ್ಗೆಲ್ಲರಿಗೂ ಗೊತ್ತಿರುವಂಗ ಈ ತರ ಅಲೈನ್ಮೆಂಟ್ ನಾವು ಮೈಸೂರು ಪ್ಯಾಲೇಸ್ ಅಲ್ಲಿ ನೋಡಿದ್ದೇವೆ. ಬರ್ರಿ ಒಳಗಡೆ ಹೋಗೋಣ. ಇದು ನೋಡ್ರಿ ಶಿವನಿಗೆ ಇಷ್ಟವಾದಂತ ಬಿಲ್ವಪತ್ರೆ ಗಿಡ ನೋಡ್ರಿ ಇದು. ನೋಡ್ರಿ ಆರ್ಕಿಟೆಕ್ಚರ್ ಯಾವ ತರ ಅದ ನೋಡ್ರಿ. ಇಲ್ಲಿ ಈ ಕಮಾನ್ ಗಳಿಸೋದು ಒಂದೇ ಒಂದು ಅಲೈನ್ಮೆಂಟ್ ಅಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದನ್ನ ಒಂದೇ ಒಂದು ಇಂಚು ಆ ಕಡೆ ಈ ಕಡೆ ಆಗಿಲ್ಲ ನೋಡ್ರಿ. ಏಕತೆಯಲ್ಲಿ ಸಮಾನತೆಗೆ ಸಾಕ್ಷಿ ಎಂಬಂತೇನರೆ ಇಲ್ಲಿ ಶ್ರೀಮಠದ ಪಕ್ಕದಲ್ಲೇ ಮಸೀದಿನೂ ಇದೆ ನೋಡ್ರಿ. ಇಲ್ಲಿ ಇಂತಹ ವಿಶೇಷತೆಗಳನ್ನ ಹೊಂದಿರುವಂತಹ ಮಠಗಳು ನಮ್ಗೆ ಸಿಗೋದು ತುಂಬಾ ಅಂದ್ರೆ ತುಂಬಾನೇ ವಿರಳ. ಬರ್ರಿ ಎಲ್ಲರೂ ಮಸೀದಿಯನ್ನ ನೋಡ್ಕೊಂಡ್ ಬರೋಣ. ಇದು ನೋಡಿ ಸ್ನೇಹಿತರೆ, ಜಾತ್ರೆಯ ಸಮಯದಲ್ಲಿ ಎಳೆಯತಕ್ಕಂಥ ತೇರೂರು ಇದು. ಕೈಲಾಸ ಬೇರೆ ಅಲ್ಲ, ಮುಗಳಕೋಡ ಅಜ್ಜರ ಮಠ ಬೇರೆ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಮುಗಳಕೋಡ ಮುತ್ಯ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.